ಅಕ್ಕ ಹೊಟ್ಟೆ ತಾಳಾಗ್ತಿದೆ, ಮೊದ್ಲೇನಾದ್ರು ತಿನ್ಬಿಡ್ಬೇಕು. ಇವತ್ತ ಆ ಪ್ರೇಮಕ್ ಬಂದಿರೋ ಸ್ಥಿತಿ ನೋಡ್ತಾ ಇದ್ರೆ ನನ್ ಹೊಟ್ಟೆ ತುಂಬ ಹೋಗಿದೆ ಕಣು. ಅದು ನಿಜ ಬಿಡು. ಪೂರ್ವಿ, ನಿನ್ ಜೊತೆ ಮಾತಾಡ್ಬೇಕು, ಸ್ವಲ್ಪ ಬಾ. ಇವಳು ಯಾಕೆ ಬೇಕು ನಿನ್ಗೆ? ನಾನು ಅವಳ ಜೊತೆ ಸ್ವಲ್ಪ ಮಾತಾಡ್ಬೇಕು. ಇವಳ ಹತ್ರ ಏನೇ ಇದೆ ನಿನ್ಗೆ ಮಾತಾಡೋದಕ್ಕೆ? ಸುಮ್ನೆ ಹೋಗ್ತಾರ ಇಲ್ಲಿಂದ ಅಷ್ಟೇ. ನಾನ್ ಮೊದ್ಲೇ ಸಿಟ್ನಲ್ಲಿದ್ದೀನತ್ತೆ, ಇನ್ನಷ್ಟು ಸಿಟ್ಟು ಬರ್ಸ್ಬೇಡಿ. ನಾನು ಅವಳ ಜೊತೆ ಮಾತಾಡ್ಲೇಬೇಕು. ಬಾ ಪೂರ್ವಿ. ನಾನ್ ಯಾಕೆ ಬರ್ಲಿ? ನಾನ್ ಬರಲ್ಲ. ನೀನ್ ಬರಲ್ಲ ಅಂದ್ರು ಇಲ್ಲಿ ಯಾರು ಕೇಳೋರಿಲ್ಲ. ಬಾ, ಬರ್ಬೇಕಷ್ಟೇ. ಪ್ರೇಮ, ಬಿಡಿ ಅವಳನ್ನ. ಪ್ರೇಮ, ಯಾಕೆ ನಾನು ದರ ದರ ಅಂತ ಹೇಳ್ಕೊಂಡ್ ಬಂದೆ? ಇವತ್ ನನಗ್ ಸತ್ಯ ಗೊತ್ತಾಗ್ಬೇಕು. ಸತ್ಯನಾ? ಯಾವ ಸತ್ಯ? ಅವತ್ ನನ್ನ ಹತ್ರ ರೇಷನ್ ಕಾರ್ಡ್ಗೆ ಅಂತ ಸೈನ್ ಮಾಡಿಸ್ಕೊಂಡಿದ್ದನ್ನ ನಾನು ಮರ್ತೋಗಿದ್ದೀನಿ ಅಂತ ಅನ್ಕೊಂಡ್ಯಾ? ನಿಜ ಹೇಳು ಪೂರ್ವಿ, ಅವತ್ ನಿಜವಾಗ್ಲೂ ನನ್ನ ಹತ್ರ ರೇಷನ್ ಕಾರ್ಡ್ಗೆ ಸೈನ್ ಹಾಕಿಸ್ಕೊಂಡ್ಯಾ, ಅಥವಾ ಇವತ್ತು ಕೋರ್ಟಲ್ಲಿ ನನ್ನ ಸಿಕ್ಕಾಕ್ಸ್ಬೇಕು ಅಂತಾನೆ ಮದ್ವೆ ಅಮಾನತ್ ಅರ್ಜಿಗೆ ಸೈನ್ ಹಾಕಿಸ್ಕೊಂಡ್ಯಾ? ಯಾಕೇನು ಮಾತಾಡ್ತಿಲ್ಲ? ನನಗ್ ಚೆನ್ನಾಗಿ ನೆನ್ಪಿದೆ, ಅವತ್ ಚಂದವಾಗಿ ಮಾತಾಡಿ ನನ್ನ ಹತ್ರ ರೇಷನ್ ಕಾರ್ಡಿಗೆ ಸೈನ್ ಹಾಕಿಸ್ಕೊಂಡೆ. ನಾನು ಖುಷಿಯಿಂದ ರೇಷನ್ ಕಾರ್ಡ್ ಅಂತ ಸೈನ್ ಹಾಕಿದ್ದೀನಿ. ಆದ್ರೆ ಇವತ್ತು ನನಗೆ ಬಲವಾಗಿ ಅನುಮಾನ ಬರ್ತಾ ಇದೆ. ನೀನು ಯಾವ್ದೋ ಬೇರೆ ಕಾರಣಕ್ಕೆ ನನ್ನ ಹತ್ರ ಸೈನ್ ಹಾಕಿಸ್ಕೊಂಡಿದ್ಯಾ ಅಂತ. ಏಯ್, ಏನ್ ಮಾತಾಡ್ತಾ ಇದೀಯ ನೀನು? ಯಾಕೆ ನಾನ್ ಮಾತಾಡ್ತಿರೋದು ಅರ್ಥ ಆಗ್ತಾ ಇಲ್ವಾ? ಸುತ್ತಿ ಬಳಸಿ ಏನ್ ಮಾತಾಡ್ತಿಲ್ವಲ್ಲ? ನೇರವಾಗೇ ಕೇಳ್ತಾ ಇದ್ದೀನಿ. ಅವತ್ ನೀನ್ ಸೈನ್ ಹಾಕಿಸ್ಕೊಂಡಿದ್ದು ಮದ್ವೆ ಅಮಾನತ್ ಅರ್ಜಿಗೆ ತಾನೆ? ಏ ಇಲ್ಲ, ನಾನು ಅವತ್ತು ಸೈನ್ ಮಾಡಿಸ್ಕೊಂಡಿದ್ದು ರೇಷನ್ ಕಾರ್ಡ್ಗೆನೆ. ನೀನ್ ಯಾಕೆ ನನ್ ಮೇಲೆ ಸುಮ್ನೆ ಅನುಮಾನ ಪಡ್ತಾ ಇದೀಯಾ? ಈಗ ಬಂದಿರೋ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ನೀನು ಒಂದ್ ಹೆಣ್ಣಾಗಿ ಯೋಚನೆ ಮಾಡ್ಬಿಟ್ಟು ಹೇಳು. ದಯವಿಟ್ಟು ಹೇಳು, ಅವತ್ ನೀನ್ ನಿಜವಾಗ್ಲೂ ರೇಷನ್ ಕಾರ್ಡಿಗೆ ಸೈನ್ ಹಾಕ್ಸಿಲ್ಲ ಅಂದ್ರೆ ಈಗ್ಲೇ ಸತ್ಯ ಒಪ್ಕೊಬಿಡು. ನೀನ್ ಆಡಿದ ರೀತಿ, ನಿನ್ ಮುಖದಲ್ಲಿದ್ದ ಟೆನ್ಷನ್ ಎಲ್ಲ ಬಲವಾಗಿ ಅನುಮಾನ ಬರ್ತಾ ಇದೆ. ಅವತ್ ನೀನು ಸೈನ್ ಹಾಕ್ಸಿದ್ದು ಆ ಹಾಳದ ಅರ್ಜಿಗೇನೆ.
ಏನು ನಿನ್ ಸಮಸ್ಯೆ? ನೀನೇ ಮದ್ವೆ ಅರ್ಜಿ ಅಮಾನತಕ್ ಸೈನ್ ಹಾಕಿ ಈಗ ನನ್ ಮಗಳು ತಲೆ ಮೇಲೆ ಆಪಾದನೆ ಹೊರಿಸೋದಕ್ ನೋಡ್ತಾ ಇದ್ಯಾ? ಅತ್ತೆ ನಿನಗೇನು ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ಅವತ್ತು ಪೂರ್ವಿ ನನ್ನ ಹತ್ರ ಸೈನ್ ಮಾಡಿಸ್ಕೊಂಡಿದ್ದು ನಂಗೆ ಚೆನ್ನಾಗಿ ನೆನಪಿದೆ. ಯಾರೇ ನಂಬ್ತಾರೆ? ಯಾರ್ ನಂಬ್ತಾರೆ ನಿನ್ ಮಾತನ್ನ? ಸಿಕ್ಕಾಕೊಂಡ್ಬಿಟ್ಟಿದೀನಿ ಅಂತ ಈಗೇನೇನೋ ಕಾರಣ ಕೊಡ್ತೀಯಾ? ಎಲ್ರಿಗೂ ಗೊತ್ತಾಗಿದೆ ಇವಾಗ ಇದು ನೀನೇ ಮಾಡ್ಕೊಂಡಿರೋ ತಪ್ಪು. ಅವನ್ ಯಾವನೋ ಬಂದಿದಾನಲ್ಲ ನಿನ್ ಗೆಳೆಯ ಅಂತ ಹೇಳ್ಕೊಂಡು, ಅವನ್ ಸಲುವಾಗಿ ನೀನೇ ಅರ್ಜಿ ಹಾಕಿದ್ಯಾ? ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಏನ್ರಿ ಅನ್ಕೊಂಡಿದ್ದೀರಾ ನಮ್ಮ ಅಕ್ಕನ್ ಬಗ್ಗೆ? ಸಿಕ್ಕಿದ್ದೆ ಚಾನ್ಸು ಅಂತ ಏನ್ ಬೇಕಾದ್ರೂ ಮಾತಾಡ್ಬೋದು ಅನ್ಕೊಂಡಿದ್ದೀರಾ? ನಮ್ಮ ಅಕ್ಕ ಸುಮ್ನಿರ್ಬೋದು, ಆದ್ರೆ ಅವಳಿಗೊಬ್ಳು ತಂಗಿ ಇದ್ದಾಳೆ. ಅವಳ ತಂಟೆಗ್ ಬಂದ್ರೆ ಸರಿಯಾಗಿ ಜಾಡಿಸ್ತಾಳೆ ಅನ್ನೋದು ನೆನ್ಪಿರ್ಲಿ. ಇವಳೊಬ್ಳು ಚೋಟ್ ಮೆಣಸಿನ್ಕಾಯಿ. ಇವ್ರ ಅಕ್ಕನ್ಗೆ ಒಂದು ಮಾತು ಹೇಳೋ ಆಗಿಲ್ಲ ಕಣೋ, ಬಂದು ಬಿಡ್ತಾಳೆ ಉರ್ಕೊಂಡು. ನೀನ್ ನಂಬಾಯಿ ಮುಚ್ಚಿಸ್ಬೋದೆ, ಆದ್ರೆ ಇವತ್ತು ನಿಮ್ಮ ಅಕ್ಕ ಮಾಡ್ಕೊಂಡಿರೋ ಅವಾಂತರನ ಕೋರ್ಟ್ ಅಲ್ಲಿ 100 ಜನ ನೋಡಿದ್ದಾರೆ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಇವಳು ಬಣ್ಣ ಬಯಲಾಗತ್ತೆ. ಆಗ ಜನ ಚೀತು ಅಂತಾರಲ್ಲ, ಆವಾಗ ತೋರ್ಸು ಈ ನಿನ್ ಪೌರುಷನ. ಅವನ್ ಯಾವನೋ ಪೇಮೆಂಟ್ ಗಿರಾಕಿ ಸಾಕ್ಷಿ ಹೇಳೋದಕ್ ಬಂದ್ರೆ ನಾವ್ ಹೆದರ್ಕೋತೀವಿ ಅನ್ಕೊಂಡಿದ್ದೀರಾ? ನೀವು ಇದನ್ನೆಲ್ಲ ಇಟ್ಕೊಂಡು ನಮ್ಮನ್ನ ಕುಗ್ಸೋದಕ್ ನೋಡ್ಬೇಡಿ. ನಾವು ಕುಗ್ಗೋದು ಇಲ್ಲ. ಹಿಯರಿಂಗ್ಗೆ ಇನ್ನು ಟೈಮ್ ಇದೆ. ಕೋರ್ಟ್ ಹಿಯರಿಂಗ್ ಇನ್ನೂ ಮುಗ್ದಿಲ್ಲ. 4 ಗಂಟೆಗೆ ಮತ್ತೆ ಶುರು ಆಗುತ್ತೆ. ಅವಾಗ ಯಾರ್ ಹಣೆ ಬರ ಬಯಲಾಗತ್ತೆ ಅನ್ನೋದನ್ನ ನೀವೇ ನೋಡ್ತೀರಾ. ಈಗ ಸುಮ್ನೆ ಏನೇನೋ ಮಾತಾಡಿ ನಮ್ಮ ಅಕ್ಕಂಗೆ ಕಿರಿಕಿರಿ ಮಾಡ್ಬೇಡಿ. ಏ ಕಾವ್ಯ, ದೊಡ್ಡೋರು ಚಿಕ್ಕೋರು ಅನ್ನೋದು ಏನು ಇಲ್ವಾ ನಿನ್ಗೆ? ದೊಡ್ಡೋರ್ ತರ ನಡ್ಕೊಂಡ್ರೆ, ದೊಡ್ಡೋರ್ ತರ ಇದ್ರೆ ಅವ್ರು ಕೊಡೋ ಮರ್ಯಾದೆ ಕೊಟ್ಟೆ ಕೊಡ್ತೀನಿ. ಇಲ್ಲ ಅಂದ್ರೆ ನಾನು ಹೀಗೆ ಮಾತಾಡೋದು. ಬಾರಕ್ಕ, ಇಂಥವ್ರ ಹತ್ರ ಏನ್ ಮಾತಾಡೋದು? ನೀನೇನು ಚಿಂತೆ ಮಾಡ್ಬೇಡ. ನಾನು ನಮ್ ಲಾಯರ್ ಹತ್ರ ಮಾತಾಡಿದ್ದೀನಿ. ಅವನ್ ಯಾವನೋ ಬಂದಿದ್ದಾನಲ್ಲ, ಅವನ ಹತ್ರ ಸಾಕ್ಷಿ ಕೇಳ್ತಾರಂತೆ. ಅವಾಗ ಅವನ್ ಹೇಳ್ತಿರೋದ್ ಸುಳ್ಳು ಅಂತ ಗೊತ್ತಾಗತ್ತೆ. ನೀನ್ ಯೋಚನೆ ಮಾಡ್ಬೇಡ ಅಕ್ಕ, ಇಂಥ ಸುಳ್ಳು ಕೇಸ್ ಎಲ್ಲ ನಿಲ್ಲಲ್ಲ, ಸರಿನಾ? ಸಮಾಧಾನವಾಗಿರೆ. ಮಾದೇವ, ರಾಮ್ ಫೋನ್ ಸಿಕ್ಕದ್ನ? ಯಾರಿಗೂ ಕೇಳ್ತೀನಿ ಅಂದಿದ್ಯಲ್ಲ? ಅವ್ನು ಹೋಗಿರೋ ಕ್ಯಾಂಪ್ ವ್ಯವಸ್ಥೆ ಮಾಡಿರೋರ್ಗೆ ಫೋನ್ ಮಾಡಿದ್ದೆ ಕಣವ. ಅವ್ನು ಎಲ್ಲೇ ಇದ್ರು ವಿಷಯ ತಿಳಿಸ್ತೀನಿ, ಇಲ್ಲ ಕಳಿಸ್ತೀನಿ ಅಂತ ಹೇಳೋರೆ. ನೋಡೋಣ ಇರು.
ಕೇಸ್ ನಂಬರ್ 724 ಪ್ರೇಮ ಮತ್ತು ದೇವ ಕಟಕಟಗೆ ಬನ್ನಿ. ತಾವು ಮುಂದುವರಿಸಿ. ಯುವರ್ ಆನರ್, ಸಾಕ್ಷಿಯಾಗಿ ಬಂದಿರೋ ದೇವ ಅವರು ಪ್ರೇಮ ಅವ್ರನ್ನ ಪ್ರೀತಿಸ್ತಿದ್ದಾಗೆ ಹೇಳ್ಕೊಂಡಿದ್ದಾರೆ. ಅವ್ರು ಹೇಳ್ತಾ ಇರೋದು ಶುದ್ಧ ಸುಳ್ಳು. ಯಾಕೆ ಅಂದ್ರೆ ಪ್ರೇಮ ಅವ್ರನ್ನ ಪ್ರೀತಿಸ್ತಿರೋದೇ ಆದ್ರೆ ಅವ್ರನ್ನ ಏನಾದ್ರೂ ಮಾಡಿ ಉಳಿಸ್ಕೊಂಡು ಅವ್ರನ್ನೇ ಮದ್ವೆ ಆಗ್ಬೋದಿತ್ತಲ್ವಾ? ಯಾಕೆ ಅಂದ್ರೆ ಇವ್ರು ಹೇಳೋ ಹಾಗೆ ಪ್ರೇಮನ ಪ್ರೀತಿಸ್ತಾ ಇದ್ರೆ ಏನಾದ್ರೂ ಮಾಡಿ ಅವ್ರನ್ನ ಉಳಿಸ್ಕೊಂಡು ಮದ್ವೆ ಆಗ್ತಿದ್ರು. ಇವ್ರು ಹೇಳ್ತಾರೆ ಪ್ರೇಮ ಅವ್ರನ್ನ ಪ್ರೀತಿಸ್ತಿದ್ದೆ ಅಂತ. ಹಾಗಾದ್ರೆ ಅವ್ರ ತಂದೆ ಬೇರೆಯವ್ರ ಜೊತೆಗೆ ಹೇಗ್ ಮದ್ವೆ ಫಿಕ್ಸ್ ಮಾಡ್ತಾರೆ? ಐದು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೆ ಅಂತ ಹೇಳ್ದವ್ರು ಯಾಕೆ ಅವ್ರ ಪ್ರೀತಿನ ಉಳಿಸ್ಕೊಳ್ಳಿಲ್ಲ? ಹೋಗಿ ಪ್ರೇಮ ಅವ್ರ ತಂದೆ ಸತ್ಯನಾರಾಯಣ ಅವ್ರ ಹತ್ರ ಮಾತಾಡ್ಬೋದಿತ್ತಲ್ವಾ? ಪ್ರೇಮ ಅವ್ರ ತಂದೆ ಹತ್ರ ಮಾತಾಡಿ ಮದ್ವೆಗೆ ಒಪ್ಸ್ಬೋದಿತ್ತಲ್ವಾ? ಯಾಕೆ ಪ್ರಯತ್ನ ಮಾಡ್ಲಿಲ್ಲ? ಯಾಕೆ ಅಂದ್ರೆ ನನ್ನನ್ನು ತಡೆದಿದ್ದೆ ಪ್ರೇಮ. ನಾನು ಎಷ್ಟೋ ಸಲ ಹೇಳ್ದೆ ಯುವರ್ ಆನರ್, ನಾನು ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ, ಒಪ್ಪಿಸ್ತೀನಿ ಅಂತ. ಆದರೆ ನಾನು ಅವಾಗಲೇ ಹೇಳ್ದಾಗೆ ಇವಳಿಗೆ ಅವ್ರ ಅಪ್ಪನ ಕಂಡ್ರೆ ತುಂಬ ಭಯ. ಹಾಗಾಗಿ ಅವಳ ತಂದೆನ ಮೀಟ್ ಮಾಡೋಕ್ಕೆ ನನಗೆ ಯಾವತ್ತೂ ಅವಕಾಶನೇ ಮಾಡಿಕೊಟ್ಟಿಲ್ಲ ಯುವರ್ ಆನರ್. ಇವ್ರ ಮಾತನ್ನ ಯಾರಾದ್ರೂ ನಂಬೋ ತರ ಇದೆಯಾ ಯುವರ್ ಆನರ್? ಪ್ರೇಮ ಅವರು 5 ವರ್ಷದಿಂದ ಇವ್ರನ್ನ ಲವ್ ಮಾಡ್ತಿದ್ರಂತೆ. ಅವ್ರ ಅಪ್ಪನಿಗೆ ಒಪ್ಸಕ್ಕಾಗದೆ ಬೇರೆಯವ್ರನ್ನ ಮದ್ವೆ ಮಾಡ್ಕೊಳ್ಳಿ ಅಂತ ಇವ್ರು ಬಿಟ್ಕೊಟ್ಬಿಟ್ರಂತೆ. ದೇವ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಇದರಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಯುವರ್ ಆನರ್. ಇವ್ರ ಮಾತಲ್ಲಿ ಯಾವುದೇ ಹುರುಳಿಲ್ಲ. ಇವ್ರಿಬ್ರು ಲವ್ ಮಾಡ್ತಾ ಇದ್ವಿ ಅಂತ ಅವಾಗಿಂದ ಹೇಳ್ತಾ ಇದ್ದಾರೆ ಹೊರತು ಅದರಲ್ಲಿ ಯಾವ ಸಾಕ್ಷಿನೂ ಇಲ್ಲ. ಸಾಕ್ಷಿ ಇಲ್ಲ ಅಂತ ಯಾರು ಹೇಳಿದ್ರು ಅನಿತಾ ಅವರೇ? ಯುವರ್ ಆನರ್, ದೇವ ಮತ್ತು ಪ್ರೇಮ ಅವರು ಒಬ್ಬರನ್ನ ಒಬ್ರು ಪ್ರೀತಿಸ್ತಾ ಇದ್ರು ಅನ್ನೋದಕ್ಕೆ ನನ್ನ ಹತ್ರ ಬಲವಾದ ಸಾಕ್ಷಿನೇ ಇದೆ. ದೇವ ಅವರೇ, ಆ ಸಾಕ್ಷಿ ಕೊಡಿ. ಸರಿ ಸರ್. ಇದನ್ನ ಪ್ರೇಮ ಅವರು ಕೊಡಿ.
ಪ್ರೇಮ, ಆ ಫೋಟೋದಲ್ಲಿರೋದು ನೀವೇ ತಾನೇ? ಹೌದು ಸರ್, ನನಗೂ ಅದೇ ಗೊತ್ತಿಲ್ಲ. ಆದ್ರೆ ದೇವ್ರಣಗೂ ಈ ಮನುಷ್ಯ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋರ ಜೊತೆ ಹೇಗ್ ಫೋಟೋ ತೆಗೆಸ್ಕೊಂಡ್ರಿ ಪ್ರೇಮ ಅವರೇ? ಅದು ಗೊತ್ತಿಲ್ಲದೆ ಇರೋ ಮನುಷ್ಯನ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಫೋಟೋ ತೆಗೆಸ್ಕೊಂಡಿದ್ದೀರಾ? ಪ್ರೇಮ ಅವರೇ, ನಾನು ಈಗಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರಿಗೂ ಹೆದರಬೇಡಿ. ಮದುವೆ ಅಮಾನತಿಗೆ ಅರ್ಜಿ ಹಾಕ್ಬೇಕಾದ್ರೆ ಇದ್ದ ಧೈರ್ಯ ಇವಾಗ ಯಾಕಿಲ್ಲ? ಇನ್ ಸ್ವಲ್ಪ ಹೊತ್ತು ಧೈರ್ಯವಾಗಿದ್ಬಿಡಿ. ನಿಮ್ಮ ಮತ್ತು ರಾಮ್ ಮದುವೆ ಅಮಾನತ್ ಆದ್ಮೇಲೆ ನೀವು ಪ್ರೀತಿಸ್ತಾ ಇರೋ ದೇವ್ ಜೊತೆನಲ್ಲಿ ನೀವು ಮದುವೆ ಆಗ್ಬೋದು. ಇಲ್ಲ, ನಾನು ಯಾವ ಅರ್ಜಿನೂ ಹಾಕಿಲ್ಲ. ನನಗೆ ರಾಮ್ ಜೊತೆ ಬದುಕಕ್ ಇಷ್ಟ ಇದೆ. ಮತ್ತೆ ಇಲ್ಲಿ ನಿಂತಿರೋ ಮನುಷ್ಯನ ನಾನು ಯಾವತ್ತೂ ನೋಡೇ ಇಲ್ಲ. ಯುವರ್ ಆನರ್, ಪ್ರೇಮ ಮತ್ತು ದೇವ್ ಪ್ರೀತಿಸ್ತಾ ಇದ್ದಿದ್ದಕ್ಕೆ ಈ ಫೋಟೋ ಸಾಕ್ಷಿ ಏನಪ್ಪ ಅನ್ಸುತ್ತೆ. ಪ್ರೇಮ ಅವ್ರಿಗೆ ರಾಮ್ ಜೊತೆ ಮದುವೆ ಇಷ್ಟ ಇಲ್ಲ ಅನ್ನೋದಕ್ಕೆ ರಾಮ್ ಮೇಲೆ ಪೊಲೀಸ್ನವರು ಕೇಸ್ನ ರಿಜಿಸ್ಟರ್ ಮಾಡ್ಕೊಂಡಿರೋದು ಸಾಕ್ಷಿ. ಪ್ರೇಮ ಅವರೇ ಮ್ಯಾರೇಜ್ ಅನೌನ್ಸ್ಮೆಂಟ್ಗೆ ಅರ್ಜಿ ಹಾಕಿದ್ದಾರೆ ಅನ್ನೋದಕ್ಕೆ ಅರ್ಜಿ ಮೇಲೆ ಅವ್ರ ಸೈನ್ ಇರೋದೇ ಸಾಕ್ಷಿ. ಇಷ್ಟೆಲ್ಲ ಸಾಕ್ಷಿಗಳು ಇರೋದ್ರಿಂದ ಪ್ರೇಮ ಅವ್ರು ಹಾಕಿರೋ ಅರ್ಜಿನ ಪುರಸ್ಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಇನ್ ಮುಗಿತು ಕಣೋ ಇವಳ ಕತೆ. ಎಲ್ಲಾ ಸಾಕ್ಷಿನೂ ಆ ಪ್ರೇಮನ್ ವಿರುದ್ಧವಾಗಿನೇ ಇದಾವೆ ಅಮ್ಮ. ಅಲ್ಲಿ ನೋಡು, ಅವಳ ಲಾಯರ್ ಹೇಗ್ ಸೈಲೆಂಟ್ ಆಗಿ ನಿಂತಿದ್ದಾರೆ ಅಂತ. ವಾಪಸ್ ವಾದಿಸೋದಕ್ಕೆ ಒಂದೆರಡು ಪಾಯಿಂಟ್ಸ್ ಕೂಡ ಇಲ್ಲ ಅವ್ರ ಹತ್ರ. ಯುವರ್ ಆನರ್, ಈ ಕೇಸ್ನಲ್ಲಿ ಪ್ರೇಮ ಅವ್ರ ಗಂಡ ರಾಮ್ ಕೂಡ ವಿಟ್ನೆಸ್ ಆಗ್ತಾರೆ. ಹಾಗಾಗಿ ಅವರನ್ನು ವಿಚಾರಣೆ ಕರೆಸಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಕರೆಸಿ ಅವ್ರನ್ನ. ಅವರು ಮೆಡಿಕಲ್ ಕ್ಯಾಂಪ್ ಅಂತ ಔಟ್ ಆಫ್ ಸ್ಟೇಟ್ಗೆ ಹೋಗಿದ್ದಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಲ್ಲಿವರೆಗೂ ನೀವು ನಮ್ಗೆ ಸಮಯ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಬ್ಜೆಕ್ಷನ್ ಯುವರ್ ಆನರ್. ಈ ಕೇಸ್ ಈಗಲೇ ಫೈನಲ್ ಆದ್ರೆ ವಿಕ್ಟಿಮ್ಗೆ ನ್ಯಾಯ ಸಿಗುತ್ತೆ. ಇಲ್ಲ ಅಂದ್ರೆ ಈಗಾಗಲೇ ಎದುರಿ ತಾವು ಕೊಟ್ಟಿರೋ ಅರ್ಜಿ ವಿರುದ್ಧನೇ ಮಾತಾಡ್ತಾ ಇರೋ ಪ್ರೇಮ ಅವ್ರನ್ನ ಅವ್ರ ಮನೆಯವರು ಎದುರಿಸಿ ಬೆದರಿಸಿ ಬ್ರೈನ್ ವಾಶ್ ಮಾಡ್ತಾರೆ. ಕಾನೂನೇ ಒಂದು ಇನ್ನೋಸೆಂಟ್ ಹುಡುಗಿಗೆ ಶೋಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಂಗಾಗತ್ತೆ. ಅದಲ್ಲದೆ ನಮ್ಮ ಅಡ್ವೊಕೇಟ್ ಅನಿತಾ ಅವರು ಹೇಳಿದಾಗೆ ರಾಮ್ ಅವ್ರನ್ನ ವಿಚಾರಿಸೋದ್ರಿಂದ ಕೋರ್ಟ್ ಸಮಯ ಹಾಳಾಗತ್ತೆ ಹೊರತು ಬೇರೆ ಯಾವುದೇ ಉಪಯೋಗ ಇಲ್ಲ. ಯಾಕೆಂದ್ರೆ ರಾಮ್ ಪ್ರೇಮ್ ಅವ್ರನ್ನ ಕಿಡ್ನಾಪ್ ಮಾಡಿ ಒತ್ತಾಯದಿಂದ ಮದುವೆ ಮಾಡ್ಕೊಂಡಿದ್ರು ಅನ್ನೋದನ್ನ ತಮ್ಮ ಗಮನಕ್ಕೆ ಮತ್ತೊಂದ್ಸಲ ತರೋದಕ್ಕೆ ನಾನು ಇಷ್ಟಪಡ್ತೀನಿ ಯುವರ್ ಆನರ್. ರಾಮ್ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ವಾ? ಎಲ್ಲೋಯ್ದನವನು? ಈ ಲಾಯರ್ ವಾದ ಮಾಡ್ತಿರೋದ್ ನೋಡ್ತಿದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ ಕಣ್ಲ. ಇನ್ನ ರಾಮ್ ಬರೋ ತಡ ಮಾಡ್ಬಿಟ್ರೆ ಖಂಡಿತ ಈ ಲಾಯರ್ ಜಡ್ಜ್ಮೆಂಟ್ ಕೂಡ ಮಾಡ್ಬಿಡ್ತಾರೆ. ಏನೋ ಮಾಡತ್ತು. ಅಮ್ಮ, ನೀನೇನೇ ಯೋಚನೆ ಮಾಡ್ಬೇಡ. ನಾನು ಇನ್ನೊಂದ್ಕಿಂತ ರಾಮಕ್ಕೆ ಫೋನ್ ಮಾಡಿ ನೋಡ್ತೀನಿ. ಅಲ್ಲ ಕಣೋ, ಈ ಪ್ರೇಮ ಕಡೆ ಲಾಯರ್ಗಿನ್ ದಡ್ಡಿನ
ರಾಮ್ ಬಂದ್ಬಿಟ್ರೆ ಈ ಪ್ರೇಮ ಉಳ್ಕೊಂಡ್ಬಿಡ್ತಾಳ. ಅವನಿಲ್ಲಿಗೆ ಬಂದು ಈ ಮದ್ವೆ ಅಮಾನತನ್ನ ತಡೆದು ಬಿಡ್ತಾನ. ಅವನಿಲ್ಲಿಗೆ ಬಂದ್ರೆ ಖಂಡಿತ ಈ ಚಾನ್ಸನ್ನ ಮಿಸ್ ಮಾಡ್ಕೊಳ್ಳಲ್ಲ. ಈ ಮದ್ವೆ ನನ್ಗಿಷ್ಟ ಇಲ್ಲ ಅಂತ ಹೇಳ್ತಾನೆ. ಆಗ ಆ ಅರ್ಜಿಗೆ ಸೈನ್ ಹಾಕಿ ಇವರಿಬ್ಬರನ್ನ ಬೇರೆ ಬೇರೆ ಮಾಡ್ಬಿಡ್ತಾರೆ.